ನಮ್ಮ ಹೆಸರು ಸ್ಯಾಮ್ಸನ್ ಸನ್ ಆಫ್ ಸೈಲೇಸು. ನಮ್ಮ ನೇಟಿವ್ ಪ್ಲೇಸ್ ಪಕಲ್ವಾಡ. ಅದರ ನಾನು ಇಲ್ಲಿ 2-3 ವರ್ಷ ವರ್ಕ್ ಮಾಡಿದೆ ಇವರು ಡಾಕ್ಟರ್ ಸೈಲೆನ್ಸ್ ಹಾಸ್ಪಿಟಲ್ ಹತ್ತಿರ. ಅದರ ನಾ ಏನಂತಂದ್ರೆ ಕ್ಲರ್ಕ್ ಅಂತ ಡ್ಯೂಟಿ ಮಾಡಿದ್ದೇನೆ. ಕ್ಲರ್ಕ್ ಕಮ್ ಟೈಪಿಸ್ಟ್ ಡ್ಯೂಟಿ ಮಾಡಿದೆ ಇವ್ರ ಹತ್ರ. ಇವ್ರು ನನಗೆ ಭಾಳ ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡಾರ. ಅಂಥ ಟೈಮಿನಾಗ ರಾತ್ರಿ ಡಾಕ್ಟರ್ ಸೈಲೆನ್ಸ್ ಸಾಬರ್ ನಮ್ಗೆ ಡ್ರಾಫ್ಟ್ ಹಾಕ್ಕೊಡ್ತಿದ್ರು. ಆ ಡ್ರಾಫ್ಟನ್ನ ರಾತ್ರಿ ಏನೆಲ್ಲಿದ್ರು 1-2 ಗಂಟೆ ತನಕ ಟೈಪ್ ಮಾಡ್ತಿದ್ವಿ ಇವ್ರು ಆಫೀಸ್ನಾಗ. ಅವು ಟೈಪ್ ಮಾಡಿ ನಾವು ಆಫೀಸ್ಗಳು ಲೆಟರ್ಗಳು ಎಲ್ಲ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, USA ಇತ್ ಕಡೆ ಎಲ್ಲ ಸಪ್ಲೈ ಅವರು ಲೆಟರ್ ಕಳಿಸ್ತಿದ್ರು. ಅಲ್ಲಿಂದ ಎಲ್ಲ ಇಲ್ಲಿ ಅವರು ಸ್ಪಾನ್ಸರ್ ಇತ್ತು. ಅದ ಒಂದು ನಿಮಿತ್ತವಾಗಿ ಅಲ್ಲಿಂದೆಲ್ಲ ನಮಗೆಲ್ಲ ಇದು ಹಾಸ್ಪಿಟಲ್ ಗುಡ್ ನ್ಯೂಸ್ ಹಾಸ್ಪಿಟಲ್ಗೆಲ್ಲ ಅವರು ಕಳಿಸ್ತಿದ್ರು. ಅದ್ರ ನನಗೆ ರಾತ್ರಿ ಬಿ ಇಲ್ಲೇ ಒಂದೊಂದು ಲೇಟ್ ಆದ್ರೂ ಒಂದು ಸಲ ಊಟದ ಕೊಟ್ಟು ಇಲ್ಲೇ ರಾತ್ರಿ ವರ್ಕ್ ಮಾಡ್ಕೊತಿದ್ರು. ಅದ್ರ ನಾನು ಇಲ್ಲಿ ಒಂದು ರಾತ್ರಿ ಇಲ್ಲೇ ಕೆಲಸ ಮಾಡಿ ಮಲ್ಕೋತಿದ್ದೆ. 3 ವರ್ಷ ಹೀಗೆ ನಾನು ಮಾಡಿದ್ರು. 3 ವರ್ಷ ಆದ್ಮೇಲೆ ನನಗೆ NFHS ಸ್ಕೂಲ್ನಾಗ ನನಗೆ ಒಂದು ಇಂಟರ್ವ್ಯೂ ಕಾಲ್ ಬಂದಿತ್ತು. ಅಲ್ಲಿ ಹೋಗಿ ನಾ ಇಂಟರ್ವ್ಯೂ ಕೊಟ್ಟ. ನಾ ಅಲ್ಲಿ ಸೆಲೆಕ್ಷನ್ ಅದ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ನನಗೆ ಅಪಾಯಿಂಟ್ಮೆಂಟ್ ಆಯ್ತು ಅಲ್ಲಿ. ಆದ್ಮೇಲೆ ಡಾಕ್ಟರ್ ಅಮ್ಮರಿಗೆ ನಾವು ಬಂದು ಹೇಳ್ದ ಏನಂತಂದ್ರೆ, ನೋಡ್ರಮ್ಮ ನಾ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ನಾ ಸೆಲೆಕ್ಷನ್ ಆಗಿದೆ, ಮತ್ತೆ ನಾನು ಅಲ್ಲಿ ಹೋಗ್ಲೇಬೇಕು NFHS ಸ್ಕೂಲಿಗೆ ಅಂತಂದ್ರೆ ಅಮ್ಮರು ಅಲ್ಲತ್ತಿರು. ನಮಗೆ ಭಾಳ ಈ ವಿಷಯ ಕೇಳಿ ಸಂಸ್ಥೆ ನಮ್ಗೆ ಭಾಳ ದುಃಖ. ಒಂದು ರೀತಿ ನೋಡ್ಬೇಕಾದ್ರೆ ಖುಷಿನೂ ಆಗ್ಯದ, ಒಂದು ದುಃಖನೂ ಆಗಿದೆ. ಯಾಕಂದ್ರೆ ನೀವು ಒಳ್ಳೆ ಕ್ಯಾಂಡಿಡೇಟು ನಮ್ಮ ಹಾಸ್ಪಿಟಲ್ ಬಿಟ್ಟು ನಡೆದಿ ಅಂದ್ರೆ ನಮಗೆ ಭಾಳ ದುಃಖ ಆಯ್ತು. ಅದರ ನೀನಂತ ಸಿನ್ಸಿಯರು ಆನೆಸ್ಟ್ ಪರ್ಸನ್ ಸಿಕ್ಕಿಲ್ಲ ನಮ್ಗೆ. ಭಾಳ ನಮ್ಮ ಹತ್ರ ಇದ್ದಾಗ 3 ವರ್ಷ ಒಳ್ಳೆ ರೀತಿಯ ಡ್ಯೂಟಿ ನಮ್ಗೆ ಸರ್ವ್ ಮಾಡಿದ್ವಿ, ಡ್ಯೂಟಿ ಮಾಡಿದ್ ನಮ್ಮ ಹತ್ರ. ಅದ್ರ ನಿಮ್ಮ ಅಂತ ಕ್ಯಾಂಡಿಡೇಟಿಗೆ ನಾವು ಮರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಂಸ ನಿನ್ ಪರವಾಗಿಲ್ಲ, ಈ ಗೌರ್ಮೆಂಟ್ ಜಾಬ್ ಅದಲ್ಲತ್ತೀರಿ, ಹೋಗ್ರಿ, ಹೋಗಿ ಡ್ಯೂಟಿ ಮಾಡ್ಕೊ ಅಂತ ನಮ್ಮ ಅಮ್ಮವ್ರು ಪರ್ಮಿಷನ್ ಕೊಟ್ಟರು. ಕೊಟ್ಟ ಮೇಲೆ ನಾವು ಹೋಗಿ NFHS ಸ್ಕೂಲ್ನಾಗ ಹೋಗಿ ಡ್ಯೂಟಿ ಜಾಯ್ನ್ ಆಗಿದ್ದೇವೆ. ನಮ್ಮ ಪರ್ಮನೆಂಟ್ ಡ್ಯೂಟಿಯೆಲ್ಲ ಆಯ್ತು. ಆದ್ರೆ ಇಲ್ಲಿ ಡ್ಯೂಟಿ ಇಲ್ಲ, ನಾವು ವರ್ಕ್ ಮಾಡಂತ ಟೈಮಿನಾಗ ಬಿ ನಮಗೆ ಭಾಳ ಡಾಕ್ಟರ್ ಸೈಲೆನ್ಸು ಅಮ್ಮರು ಭಾಳ ನಾನು ಚೆನ್ನಾಗಿ ನೋಡ್ಕೊಂಡಾರ. ಅವರು ಮಾಡಿದಂತ ನಾವು ಉಪಕಾರ ಎಂದಿಗೂ ಮರೆಯಲ್ಲ. ಅವ್ರು ನಮ್ಮ ಜೀವನದಾಗ ಭಾಳ ನಮಗೂ ಉಪಕಾರ ಮಾಡ್ಯಾರ ಅವರು. ಆದ್ರೆ ನಮ್ಮ ಮಗ ದೊಡ್ಡ ಮಗ ಇಮ್ಯಾನ್ಯುಯಲ್ ಕೂಡ ಇದೇ ಹಾಸ್ಪಿಟಲ್ ಹುಟ್ಟಿದಾನ. ಅದರ ನಾವು ಅವ್ರಿಗೆ ಇನ್ವಿಟೇಷನ್ ಮಾಡಿದೆವು ಅಮ್ಮವ್ರಿಗೆ. ಮಗ ಅಮ್ಮವ್ರೇ ನಮ್ಮ ಮಗ ಇಲ್ಲೇ ಹುಟ್ಟ್ಯಾನ, ಮತ್ತೆ ನೀವು ಬರ್ಬೇಕು ನಮ್ಮ ಮನೆ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ, ಬರ್ಬೇಕಂದ್ರೆ ನಮ್ಮ ಮನೆಗೆ ಬಂದರು. ಎಲ್ಲ ನಮ್ಮ ಇನ್ವಿಟೇಷನ್ ಎಲ್ಲ ಸ್ವೀಕಾರ ಮಾಡಿ ಅವು ಬಂದೆಲ್ಲ ಅದ್ರ ಭಾಗವಹಿಸಿದ್ರು. ಹಿಂಗೆಲ್ಲ ಒಳ್ಳೆ ರೀತಿಯಿಂದ ಅವರು ಬಂದು ನಮ್ಗೆ ಸಹಕಾರ ಮಾಡ್ಯಾರ. ಅದ್ರ ಸಲುವಾಗಿ ನಮ್ಮ ಮಗ ಸಣ್ಣಂದವಿಂದ ಚಿಕ್ಕವನಿಗೆ ಇರ್ಲಿಕ್ಕೆ ಅವನು ಸ್ಪಾಟ್ ಲೈಟ್ನಾಗ ಇಟ್ಟಿರೋರು. ನಮ್ಮ ಮಗ ದೊಡ್ಡ ಇಮ್ಯಾನ್ಯುಯಲ್ ಮಗನಿಗೆ ಅದನ್ನು ಮಗನಿಗೆ ಎಲ್ಲ ಡೆಲಿವರಿ ಆದ ಸಮಯದಲ್ಲಿ ಒಳ್ಳೆ ರೀತಿಯಿಂದ ಅವರು ನಮ್ಗೆ ಸಹಕಾರ ಮಾಡಿ ಒಳ್ಳೆ ರೀತಿ ನೋಡ್ಕೊಂಡಾರ. ಅದ ಕಡೆ ನಾ ಅವ್ರಿಗೆ ತುಂಬ ವಂದನೆ ಹೇಳ್ತೇನೆ. ಮತ್ತು ಅದೇ ರೀತಿಯಿಂದ ನಾನು ಇಲ್ಲಿವರೆಗೆ 83 ಹಿಡಿದು 85 ತನಕ ನಾನು ಇಲ್ಲಿ ಡ್ಯೂಟಿ ಮಾಡಿದೆ. ಮಾಡಿದ್ಮೇಲೆ ಈಗ ನಾ NFHSನ ಡ್ಯೂಟಿ ಮಾಡಿದ ನಂತರ ನನಗೆ ಸ್ವಲ್ಪ ಮತ್ತೆ ಕಣ್ಣಿನಾಗ ಒಂದು ಪರಿ ಬಂತು, ಕ್ಯಾಟ್ರಾಕ್ಟ್ ಬಂದದ ಬಲಗಣ್ಣಿಗೆ. ಅದ್ರ ಬಂದಂಥ ಸಮಯದಲ್ಲಿ ಮತ್ತಿಲ್ಲ ಅಮ್ಮವ್ರ ಸಿವಿಲ್ ಅಮ್ಮವ್ರಿಗೆ ಬಂದು ಭೇಟಿ ಮಾಡಿದ ಸಮಯದಲ್ಲಿ ಅವರೊಂದರು ಸಾಮ್ಸನ್ ಇದು ಏನದ ನಿಮಗೆ ಇದು ಕ್ಯಾಟ್ರಾಕ್ಟ್ ಆಗ್ಯದ, ಪರಿ ಬಂದದ, ಆಪ್ರೇಷನ್ ಮಾಡ್ಬೇಕಂತ ಸಮಯದಲ್ಲಿ ನಾ ಬಂದು ಇವ್ರ ಬಲ್ಲಿ ಬಂದು ಕೇಳ್ಕೊಂತ ಸಮಯದಲ್ಲಿ ಅವರು ಸಂತೋಷ ನನಗೆ ಬಂದು ನನಗೆಲ್ಲ ಆಪ್ರೇಷನ್ ಎಲ್ಲ ಮಾಡಿದ್ರು. ಅಮ್ಮವ್ರು ಭಾಳ ಒಳ್ಳೆ ರೀತಿಯಿಂದ ನಾನು ನೋಡ್ಕೊಂಡಾರ. ಚೆನ್ನಾಗಿ ನನಗೆ ಅವ್ರು ಇಂಟ್ರೆಸ್ಟ್ ಕೊಟ್ಟು ನನಗೆ ಒಂದು ಆಪ್ರೇಷನ್ ಮಾಡ್ಯಾರ. ಅದ್ರ ಸಲುವಾಗಿ ಈಗ ನಾನೆಲ್ಲ ಆಪ್ರೇಷನ್ ಮಾಡಿದ ಮೇಲೆ ನಾನೆಲ್ಲ ಕಣ್ಣೆಲ್ಲ ಕ್ಲಿಯರ್ ಕಾಣಿಸ್ತಾ ಉಂಟು. ಈಗ ಅವರು ಒಂದು ಮಾಡಿದಂಥ ಪ್ರಯತ್ನ, ಅವ್ರು ನನಗೆ ತೋರಿಸಿದ ಪ್ರೀತಿ, ಅದಕ್ಕಾಗಿ ನಾ ಅವ್ರಿಗೆ ತುಂಬ ವಂದನೆ ಹೇಳ್ತೇನೆ. ಮತ್ತು ಇವಾಗ ಇಲ್ಲಿ ಬಂದು ಎಲ್ಲ ನಾನು ಪೇಷಂಟ್ಸ್ಗಳೆಲ್ಲ ನೋಡಿದೆ, ದವಾಖಾನೆಗೆಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಪೇಷಂಟ್ಸ್ಗಳಿಗೆ ಅಮ್ಮವರು ಭಾಳ ಚೆನ್ನಾಗಿ ಆಪ್ರೇಷನ್ ಮಾಡ್ತಾರ, ಚೆನ್ನಾಗಿ ಪ್ರೀತಿ ಮಾಡ್ತಾರ, ಚೆನ್ನಾಗಿ ನೋಡ್ಕೊಂಡು ಪೇಷಂಟ್ಗಳು ನೋಡ್ಕೊಂಡು ಹೋಗ್ತಾರ. ಅವರು ಡ್ಯೂಟಿ ಬಗ್ಗೆದಾಗ ಹೇಳ್ಬೇಕಾದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ ಅದ. ಡಾಕ್ಟರ್ ಸಿವಿಲ್ ಅಮ್ಮವರು ಭಾಳ ಈ ಹಾಸ್ಪಿಟಲ್ ಬೆಲ್ವಾಗ್ನ ಗುಡ್ ನ್ಯೂಸ್ ಸೊಸೈಟಿ ಹಾಸ್ಪಿಟಲ್ ಭಾಳ ಚೆನ್ನಾಗಿ ನಡೆದಾರ ಅವರು.
ಮತ್ತು ಇಲ್ಲಿ ಏನದ ಎಲ್ಲ ಸ್ಟಾಫಿಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರ. ಎಲ್ಲರೂ ಇಲ್ಲಿ ಎಷ್ಟೋ ಕೆಲಸ ಸಿಬ್ಬಂದಿಗಳು ಇಲ್ಲಿ ಈ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆ ಎಲ್ಲರೂ ಈ ಅಮ್ಮನವರು ಭಾಳ ಚೆನ್ನಾಗಿ ನೋಡ್ಕೋತಾರ. ಹಾಸ್ಪಿಟ್ಲ್ ಚೆನ್ನಾಗಿ ನಡೆದಾರ. ಅವ್ರ ಡ್ಯಾಡಿ ಮಮ್ಮಿದೆಲ್ಲ ಸಿವಿಲ್ ಅಮ್ಮವರು ಭಾಳ ಹೆಸರಿಟ್ಟಾರ ಈ ಹಾಸ್ಪಿಟಲ್. ಗುಡ್ ನ್ಯೂಸ್ ಹಾಸ್ಪಿಟಲ್ ಭಾಳ ಹೆಸರಿಟ್ಟಾರ. ಅವ್ರು ಹೆಸರಿಟ್ಟು ಏನದ ಚೆನ್ನಾಗಿ ಇಲ್ಲಿವರೆಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಏನಂದ್ರೆ 1986 ಹಿಡಿದು 2004 ನಾವು ನೋಡ್ತಾ ಇದ್ದೆವು. ಒಳ್ಳೆಯ ರೀತಿಯಿಂದ ಹಾಸ್ಪಿಟಲ್ ಗುಡ್ ನ್ಯೂಸ್ ಹಾಸ್ಪಿಟಲ್ ಚೆನ್ನಾಗಿ ನಡ್ಸ್ಕೊಂಡು ನಡೆದಾರ ಸಿವಿಲ್ ಅಮ್ಮವ್ರು. ಇಷ್ಟೇ ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ.